ಇಹಲೋಕ ತ್ಯಜಿಸಿದ ಐಟಿ ಹರಿಕಾರ ಆಧುನಿಕ ಬೆಂಗಳೂರಿನ ನಿರ್ಮಾತೃ ಇನ್ನು ನೆನಪು ಮಾತ್ರ. ಎಸ್ಎಂ ಕೃಷ್ಣ ನಿವಾಸದಲ್ಲಿ ಶೋಕಸಾಗರ. ನಾಳೆ ಎಸ್ಎಂ ಕೃಷ್ಣ ಅಂತ್ಯಕ್ರಿಯೆ. ಬೆಳಗ್ಗೆ 8 ಗಂಟೆವರೆಗೂ ಅಂತಿಮ ದರ್ಶನ. ಮದ್ದೂರಿನ ಸೋಮನಹಳ್ಳಿಯಲ್ಲಿ ಅಂತಿಮ ವಿಧಿವಿಧಾನ. ರಾಜ್ಯಾದ್ಯಂತ 3 ದಿನ ಶೋಕಾಚರಣೆ. ನಾಳೆ ಸರ್ಕಾರಿ ರಜೆ ಘೋಷಣೆ. ಇಂದು ಮದ್ದೂರು ಶಾಲಾ ಕಾಲೇಜಿಗೆ ರಜೆ. ಗುರುವಿನ ಅಂತಿಮ ದರ್ಶನ ಪಡೆದ ಡಿಸಿಎಂ ಎಸ್ಎಂಕೆ ಸಾಧನೆ ನೆನಪು ಮಾಡಿಕೊಂಡ ಡಿಕೆಶಿ. ಸೋಮನಹಳ್ಳಿಗೆ ಭೇಟಿ ಕೊಟ್ಟಿದ್ದಾರೆ ಡಿಕೆ. ಅಧಿವೇಶನದಲ್ಲಿ ಎಸ್ಎಂ ಕೃಷ್ಣಗೆ ಸಂತಾಪ. ಮಾಜಿ ಸಿಎಂ ನೆನೆದು ಕಂಬನಿ ಮಿಡಿದ ಸಿದ್ದರಾಮಯ್ಯ. ಎಸ್ಎಂಕೆ ಸಾಧನೆ ಸ್ಮರಿಸಿದ ಯುಟಿ ಖಾದರ್. ಐಟಿ ಹರಿಕಾರ ಎಸ್ಎಂ ಕೃಷ್ಣ ವಿಧಿವಶರಾಗಿದ್ದಾರೆ. ಸದಾಶಿವನಗರದಲ್ಲಿ ಎಸ್ಎಂ ಕೃಷ್ಣ ಅವರ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆ ಕೂಡ ಆಗಿದೆ. ಗುರುವಿನ ಅಂತಿಮ ದರ್ಶನವನ್ನ ಗಣ್ಯಾತಿ ಗಣ್ಯರು ಬಂದು ಪಡೆದುಕೊಳ್ತಿದ್ದಾರೆ. ಎಸ್ಎಂಕೆ ನೆನೆದು ಭಾವುಕರಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಭಾವುಕರಾಗಿದ್ದಾರೆ. ಐಟಿ ಹರಿಕಾರ, ನಾಡು ಕಂಡ ಧೀಮಂತ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರ ಅಗಲಿಕೆಯಿಂದ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಗುರು, ಈಗ ಅವರು ಬೀಗರು. ಎಸ್ಎಂ ಕೃಷ್ಣ ಅವರ ಪಾರ್ಥಿವ ಶರೀರವನ್ನ ನೋಡ್ತಾ ಭಾವುಕರಾಗಿದ್ದಾರೆ. ಕಣ್ಣೀರು ಹಾಕಿರುವ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಎಸ್ಎಂ ಕೃಷ್ಣ ಅವರ ರಾಜಕೀಯ ಜೀವನವನ್ನ ನೆನೆದು ಭಾವುಕರಾಗಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಎಸ್ಎಂ ಕೃಷ್ಣ ಅವರ ರಾಜಕೀಯ ಹಾದಿಯನ್ನ ಮೆಲುಕು ಹಾಕ್ತಾ ಭಾವುಕರಾದ್ರು. ಕೇಂದ್ರದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿದ್ರು. ಬಹಳ ಜನ ಹೇಳೋರು ಒಂದು ಕಡೆ ಇಟ್ ಇಸ್ ಅನ್ ಎಕ್ಸಲೆಂಟ್ ಕಾಂಬಿನೇಷನ್. ಕೇಂದ್ರದ ನಗರಾಭಿವೃದ್ಧಿ ಸಚಿವರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಇಬ್ಬರು ಅದೇ ತರದ ಸ್ವಭಾವ ಗುಣಗಳನ್ನ ಹೊಂದಿದ್ರು. ರಾಜಕೀಯವಾಗಿ ವಿರೋಧ ಪಕ್ಷದಲ್ಲಿ ಇದ್ರು. ಬಿಜೆಪಿಯು ಫ್ಯಾಮಿಲಿ ಜೊತೆ ನಿಂತಿದ್ರೆ ಯಾವಾಗಲೂ ಅಷ್ಟೇ. ಅದು ಬಿಫೋರ್ ಅಷ್ಟೇ ಫಾದರ್ ಅವ್ರು ಯಾವಾಗಲೂ ಅವರ ಎಸ್ ಎಂ ಕೃಷ್ಣ ಮೇಲೆ ಒಂದು ಸಪ್ರೇಟ್ ರೆಸ್ಪೆಕ್ಟ್ ಇರೋದು. ಯಾವಾಗಲೂ ಐ ಥಿಂಕ್ ಅವ್ರು ಯಾವಾಗಲೂ ಹೇಳೋರು ಈ ಥರ ಒಂದು ಸೊಫಿಸ್ಟಿಕೇಟೆಡ್ ಸಿ ಎಮ್. ಇಲ್ಲಾಂದರೆ ಒಬ್ಬ ಮನುಷ್ಯ ಸೊಫಿಸ್ಟಿಕೇಟೆಡ್ ಆದರೆ ಹೆಂಗಿರ್ಬೇಕಂದ್ರೆ ಎಸ್ ಎಂ ಕೃಷ್ಣ ಅವ್ರ ಥರ ಇರಬೇಕಂದ್ರೆ ಶಿಸ್ತು, ಅವ್ರು ಮಾಡೋ ಕೆಲಸದಲ್ಲಿ ಇರ್ಬೋದು. ಆಮೇಲೆ ಎಸ್ಪೆಷಲಿ ಈ ಕಿಲಿಂಗ್ ವೀರಪ್ಪನ ಅವ್ರ ಟೈಮ್ನಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಇದ್ದಿದ್ದು ಯಾವತ್ತೂ ನಾವು ಮರೆಯಲ್ಲ. ಆಮೇಲೆ ಪರ್ಸನಲ್ ನಮಗೂ ಅವ್ರ ಜೊತೆ ಆತ್ಮೀಯತೆ ಇದು. ಅವರ ಸನ್ನಿಲ್ಲ ಇರ್ಬೋದು, ಅವರ ಇಡೀ ಫ್ಯಾಮಿಲಿ ಜೊತೆಲೆಲ್ಲ ಪ್ರೇಮ ಆಂಟಿ ಇರ್ಬೋದು, ಎಲ್ಲರ ಜೊತೆಲೂ ಒಂದು ನಂಟಸ್ತನ ಆಯಿತು. ಇವತ್ತು ಖಂಡಿತ ದುಃಖ ಆಗುತ್ತೆ. ಯಾಕಂದರೆ ವಯಸ್ಸು ಎಷ್ಟೇ ಆದ್ರೂ ಹೋದ್ರೆ ಲಾಸ್ ಅಂತ ಲಾಸನ್ನೇ. ಯಾಕಂದರೆ ಇವ್ರು ಹೇಳ್ಬೋದು 92 ಇಯರ್ಸ್ ಆಗಿದೆ, ಬಟ್ ಆದ್ರೂ ಅವ್ರ ಲೈಫ್ ಫುಲ್ಫಿಲ್ ಆಗಿದ್ರೂ ಒಂದು ಮನಸ್ಸಲ್ಲಿ ಒಂದು ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಎಲ್ಲರಿಗೂ, ಒಂದು ಲಾಸ್ನ ಇದು ಮಾಡೋಕ್ಕೆ. ಸೊ ದೇವರು ಶಕ್ತಿ ಕೊಡಲಿ. ಅವರ ಫ್ಯಾಮಿಲಿ ಜೊತೆ ನಾವು ಇರ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. Sir, Karnataka's biggest political stalwart, S.M. Krishna, has unfortunately passed away. Do you remember any moments that you have had with him? The moment whenever we come, I think the same doctor did for me also. So when I came to meet him, ಮೇಡಮ್ ಹೇಗಿತ್ತು ಮೇಡಮ್ ಅವಾಗ ಆನಂದ್ ಕುಮಾರ್ ಸರ್ ಇದ್ದಾಗ, ಇವರಿದ್ದಾಗ ಯಾವ ರೀತಿ ಕೆಲಸಗಳಾಗ್ತಿತ್ತು ನಿಮ್ಮ ಗಮನಕ್ಕೆ ಏನಾದ್ರು ಆ ಮೂಮೆಂಟ್ ಮೇಡಮ್ ಏನಾದ್ರು? ಅದೇ